ಇದು 1 ವರ್ಷ ಹೋರಾಟ ಅಲ್ಲೇ. ಯಾಕಂತಂದ್ರೆ ಈ ವರ್ಷ ಹೋರಾಟ ಮಾಡಿದ್ರೆ ಕಾಯಂ ಫಿಕ್ಸ್ ಆತನ್ನುವಂಗಿಲ್ಲ. ಪ್ರತಿ ವರ್ಷ ಬದಲಾವಣೆ ಆಗೋದು ಹೋಗಿರ್ತಾವ. ಸಕ್ರಿ ದರ ಬದಲಾವಣೆ ಆಕೈತಿ, ಮೊಲಾಸಿಸ್ ದರ ಬದಲಾವಣೆ ಆಕೈತಿ, ಸ್ಪಿರಿಟ್ ದರ ಬದಲಾವಣೆ ಆಕೈತಿ. ಹೀಗಾಗಿ ಪ್ರತಿ ವರ್ಷ ನಮ್ಮ ರೈತರು ಬೀದಿಗೆ ಬರಲೇಬೇಕು, ಹೋರಾಟ ಮಾಡಲೇಬೇಕು ಅಂತ ಒಂದು ಸ್ಥಿತಿ ಇವತ್ತು ಬಂದದ. ಒಂದು ವೈಜ್ಞಾನಿಕ ತಳಹದಿ ಮೇಲ ಚರ್ಚೆನ ಆಗೋಲ್ವ. ಯಾವ ಚರ್ಚೆ ಆದ್ರೂ ಕೇಳಿದ್ರು ತಿಳಿದಂಗೆ ಇರ್ತಾರೆ, ಕೆಲವು ಮಂದಿ ಗೊತ್ತಾಗಲ್ಲಂಗೂ ಇರ್ತಾರೆ. ಹೀಗಾಗಿ ರೈತರು ನಿರಂತರ ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿಗೆ ನಾವು ಸಿಕ್ಕಿದ್ವಿ. ಈಗ ಒಂದು ನನಗೆ ಪ್ರಾರಂಭದಾಗ ಹೇಳಿದ್ರು, ನಾನು ಬೇರೆದವ್ರು ಟೀಕಾ ಮಾಡೋಕ್ಕಿಂತ ಮೊದಲು ನಾವು ಕೇಂದ್ರ ಸರ್ಕಾರದ ಏನದ ರೆಸ್ಪಾನ್ಸ್ ಪಡಿಸ್ಬಿಡ್ತೇನೆ. 9 ರಿಕವರಿ ಇತ್ತು, 10.25 ಬಂದದಾರ. ಅದು ಜಾಸ್ತಿ ಆಗಿದೆ. ಅದನ್ನು 9 ತರಬೇಕನ್ನುವಂಥದ್ದು ಅವ್ರ ಆಗ್ರಹ ಅದ. ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ವ್ಯವಸ್ಥೆ ಒಳಗದ. ಎಲ್ಲರೂ ತಾನ ಡಿಸಿಷನ್ ತಗೋತೈತೆ ಅಂತಲ್ಲ. ದೇಶದೊಳಗೆ ಎಷ್ಟು ರಾಜ್ಯಗಳದಾವ, ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿ ಅಧಿಕಾರಿಗಳು ಕೊಟ್ಟಂತ ವರದಿಯ ಮೇಲೆ ಮತ್ತು ಹಿಂದಿನ ವರ್ಷದ ಅನುಭವದ ಆಧಾರದ ಮೇಲೆ ಮುಂದಿನ ವರ್ಷದ ನಿರ್ಣಯವನ್ನು ಅವ್ರು ಮಾಡ್ತಾರೆ. ಇಷ್ಟು ವರ್ಷ ಅಲ್ಲಿ ಎಲ್ಲೋ ಫೇಲ್ ಆಗೈತೆ ಅಂತ ನನಗೂ ಅನ್ಸಾಕತ್ತೆ. ಯಾಕಂತಂದ್ರೆ ಎಲ್ಲೋ ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆಗಿದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅನ್ನುವಂಥದ್ದು ನನ್ನ ಗಮನಕ್ಕೂ ಬರ್ತಾ ಇದೆ. ಆದ್ರೂ ಏನ್ ಬಹಳ ಫರಕ್ ಆಗಿಲ್ಲ. ಚುನಾಪ್ ಅವ್ರು ಹೇಳಿದಂಗ ಈಗ 341 ರೂಪಾಯಿ ಪರ್ ರಿಕವರಿ ಬರ್ತದೆ ಚುನಾಪ್. ಈಗ ಇವತ್ತಿನ ರೇಟ್ ಏನು 341 ಬರ್ತದ. ಅದು 368 ಹಾಕಿತ್ತು ಅಂದ್ರೆ 27 ರೂಪಾಯಿ ಡಿಫರೆನ್ಸ್ ಆಗ್ತದೆ. ಈಗೇನ್ ನೀವು 0.75 ಡಿಫರೆನ್ಸ್ ಆಗ್ತದೆ. ಬರೀ ಒಂದು ರಿಕವರಿಗೆ 27 ಡಿಫರೆನ್ಸ್ ಆಗ್ತದೆ. 10 ರಿಕವರಿ ಅಂದ್ರೆ ಸುಮಾರು 270 ರೂಪಾಯಿ ನಮ್ಗೆ ಫರಕ್ ಆಗ್ಬೋದು ಅನ್ನುವಂಥದ್ದು ಒಂದು ಹೇಳಿಕೆ. ಆದ್ರೆ ಒಂದು ಕೇಂದ್ರ ಸರ್ಕಾರ ಕೇವಲ ಇಷ್ಟ ಮಾಡಿಬಿಟ್ಟಿಲ್ಲ, ಪ್ರತಿ ವರ್ಷ FRP ನಾವು ನಿಗದಿ ಮಾಡತ್ತೀವಿ. 2014 ಏನ್ ಬಂದಿವಿ ಅಲ್ಲಿಂದ ಇಲ್ಲಿ ತನಕ ನೀವು ಚೆಕ್ ಮಾಡ್ರಿ. ಪ್ರತಿ ವರ್ಷ FRP ಬಗ್ಗೆ ಪರಿಶೀಲನೆ ಮಾಡ್ತಾ ಹೆಚ್ಚು ಮಾಡ್ಕೊತ ಹೊಂಟಿವಿ. ಅಲ್ಲಲ್ಲ ಅಂತ ಹೇಳತ್ತೀನಿ ನಾನು. ಹಿಂದಿನ ಸರಿಯಪ್ಪ ಪ್ರಶ್ನೋತ್ತರ ಅಲ್ಲಿದ, ಆಮೇಲೆ ನೀವು ಹೊರಗೆ ಬಂದು ನಿಮ್ಗೆ ಏನಿರೋದಕ್ಕೆಲ್ಲ ಹೇಳ್ತಾನ. ಒಂದು ಹಿಂದಿನ ಸರ್ಕಾರಗಳ ರಿಪೋರ್ಟ್ ನಾವು ತಗೊಂಡ್ರ FRPಗಳು ಪ್ರತಿ ವರ್ಷ ಪರಿಶೀಲನೆಗೆ ಒಳಪಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ನಂತರ ಪ್ರತಿ ವರ್ಷ ಪರಿಶೀಲನೆಗೆ ಒಳಪಟ್ಟವ ಅನ್ನುವಂಥದ್ದು ಒಂದು ಸಂತೋಷದಾಯಕ ವಿಷಯ ಅನ್ನುವಂಥದ್ದು ಒಂದು. ಎರಡನೇದು, ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗ ಲಾಭ ಆಗ್ಬೇಕನ್ನುವಂತ ಒಂದೇ ಕಾರಣದಿಂದ ನಾವು ಒಂದು ಕಾಲಕ್ಕೆ ಹೆಂಗಿತ್ತಂದ್ರ ದೇಶ ಸ್ವಾತಂತ್ರ್ಯ ಸಿಕ್ಕಾಗ ಆಹಾರ ಉತ್ಪಾದನೆ ಕೊರತೆ ಇತ್ತು. ಜಮೀನು ಇಷ್ಟೇ ಇತ್ತು ಅವಾಗೂ. ಆದ್ರ ಎಲ್ಲಾ ಜಮೀನು ಸಾಗುವಳಿ ಇರಲಿಲ್ಲ, ಉತ್ಪಾದನೆ ಇಷ್ಟು ದೊಡ್ಡ ಪ್ರಮಾಣ ಇರಲಿಲ್ಲ. ಹೀಗಾಗಿ ನಾವು ಆಹಾರ ಉತ್ಪಾದನೆ ಅಮೆರಿಕ ಮೇಲೆ ಡಿಪೆಂಡ್ ಆಗಿತ್ತು. ಬಹುಶಃ ನಾನು ನೆನಪು ಮಾಡಿ ಕೊಡ್ತಾನೆ. ಈಗ ಯಾರು ಕುಂತಿಲ್ಲ, ಇಲ್ಲಿ ಕುಂತವ್ರು ನಾವು ಕನ್ನಡ ಶಾಲೆಗೆ ಹೋಗುತ್ತಾಗ ಅಮೆರಿಕದಿಂದ ಬಂದಂತ ಗೋಧಿ ಉಪ್ಪಿಟ್ಟು ಮಾಡಿ ಹಾಕ್ತಿದ್ರು. ನಮ್ಗೆ ನೆನಪದ ಯಾರಿಗೆ? ಆದ್ರೆ ನಮ್ಮ ರೈತರು ಅಭಿನಂದನೆ ಹೇಳ್ಬೇಕಾಗೈತೆ. ನಾವ ಅದನ್ನ ಹೋಗಲಾಡಿಸಿ ಇವತ್ತು 10 ಉತ್ಪಾದನೆಗಳನ್ನ ಬೇರೆ ದೇಶಕ್ಕೆ ಕಳಿಸಿಕೊಡುವಂತ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಬಂದ್ ನಿಂತದ. ಯಾವ ರೀತಿ ಅಂದ್ರೆ ನಾವು ಅಕ್ಕಿ ಕಳಿಸ್ಕೊಡ್ತೀವಿ, ಗೋಧಿ ಕಳಿಸ್ಕೊಡ್ತೀವಿ, ಸಕ್ಕರೆ ಕಳಿಸ್ಕೊಡ್ತೀವಿ, ಮಸಾಲೆ ಪದಾರ್ಥಗಳನ್ನು ಕಳಿಸ್ಕೊಡ್ತೀವಿ. ಆದ್ರೆ 2 ಪದಾರ್ಥಗಳನ್ನ ನಾವು ಇನ್ನೂ ಬೇರೆ ದೇಶಗಳಲ್ಲಿ ಡಿಪೆಂಡ್ ಆಗಿದ್ದೀವಿ. 2 ಪದಾರ್ಥ ಯಾವಂದ್ರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್, ಇನ್ನೊಂದು ತಿನ್ನುವ ಎಣ್ಣೆ, ಎಡಿಬಲ್ ಆಯಿಲ್ ಅಂತ ಹೇಳ್ತಿಲ್ಲ. ಪ್ರತಿ ವರ್ಷ 70,000 ಕೋಟಿ ರೂಪಾಯಿ ಬೇರೆ ದೇಶದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ. ಅದನ್ನ ಇಂಪೋರ್ಟ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಮಾಡೋದಲ್ಲ. ಎಕ್ಸ್ಪೋರ್ಟ್ 10 ಧಾನ್ಯಗಳನ್ನು ಮಾಡ್ತೀವಿ, ಇಂಪೋರ್ಟ್ 1-2 ಪದಾರ್ಥಗಳನ್ನ ನಾವು ಮಾಡ್ಕೋತೀವಿ. ಹೀಗಾಗಿ ಅದರೊಳಗೆ ಆತ್ಮನಿರ್ಭರ ಆಗಬೇಕು ಅನ್ನುವಂತ ಕಲ್ಪನೆ ಇಟ್ಟುಕೊಂಡು ನಾವು ಕಬ್ಬಿನ ಮೇಲೆ ಇಥೆನಾಲ್ ಉತ್ಪಾದನೆ ಮಾಡುವಂತದ್ದು ನಮ್ಮ ಸರ್ಕಾರ ಬಂದ ನಂತರ ಜಾರಿ ಮಾಡಿದ್ರು ಅನ್ನುವಂಥದ್ದು ಕೂಡ ನಿಮ್ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಮತ್ತೆ ಏನಿತ್ತಂದ್ರೆ ಪ್ರಮಾಣ ಪೆಟ್ರೋಲ್ ಒಳಗ 5% ಮಿಕ್ಸ್ ಹಾಕಿತ್ತು ಇಥೆನಾಲ್. ಇವತ್ತನ್ನು ನಾವು 20% ತಂದು ನಿಲ್ಲಿಸಿದ್ವು. ಮುಂದೊಂದು ದಿನ ಹಿಂಗಾಗಬಹುದಾ? ಇಥೆನಾಲ್ ಮೇಲೆ ಗಾಡಿ ಓಡಿಸುವಂತ ಪ್ರಯತ್ನಗಳು ಇವತ್ತು ನಡೆದಾವ್. ಸೈಂಟಿಫಿಕ್ ಆಗಿ ಅದನ್ನ ಇಥೆನಾಲ್ ಮೇಲೆ ಓಡಿಸಬೇಕನ್ನುವಂಥದ್ದು ನಡೆದ. ಬೇರೆ ದೇಶದ ಮೇಲೆ ಪೆಟ್ರೋಲ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅನ್ನುವಂತ ಕಾರಣದಿಂದ ಇಥೆನಾಲ್ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಟ್ಟಿರುವಂತದ್ದನ್ನು ಕೂಡ ನಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದ್ಸಲ ಏನಾದ್ರು FRP ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. FRP ಅದು ಕೇವಲ ಕಬ್ಬಿನ ಉತ್ಪಾದನೆ ಸಕ್ಕರೆ ಮಾತ್ರ. ಆದ್ರೆ ಇಲ್ಲಿ ರಾಜ್ಯದಾಗ ಒಂದು SAP ಇತ್ತು, ನಮ್ದು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕಮಿಟಿ ಒಂದಿತ್ತು. ಇಲ್ಲಿ ರಾಜ್ಯದ ಸಲಹಾ ಸಮಿತಿ ಇತ್ತು ಕಬ್ಬಿಗೆ ಸಂಬಂಧಪಟ್ಟಂಗೆ. ಚುನಾಪ್ ಅವರು ಒಂದ್ಸಲ ಮೆಂಬರ್ ಆಗಿದ್ರು ಕಾಣಿಸುತ್ತೆ ಅಲ್ಲಿ.
DC ಮಾಡಿದ್ರು ಒಂದ್ಸಲ ಮೆಂಬರ್ ಅವ್ರ ನಂತರ ನೀವು ರೈತರ ಹೋಗ್ರಿ ಏನ್ ಆಗಲಿ ಅಂತ ಹೇಳಿ. ಬಟ್ ಅದು ಬಹಳ ದಿವಸ ಉಳಿಲಿಲ್ಲ. ಹೀಗಾಗಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನದಲ್ಲ ಇವತ್ತದು ಮಲಿ ಬಿಟ್ಟೈತಿ. ಅದ್ರ ಏನ್ ಕೆಲಸ ಇಲ್ಲ, ಯಾವ ಕಮಿಟಿನೂ ಇಲ್ಲ, ಏನಿಲ್ಲ, ಹಂಗೆ ಕೂತ್ಬಿಟ್ರೆ ಯಾವ ನಾಮಿನೇಟಿವ್ ಇಲ್ಲ, ಏನೂ ಇಲ್ಲ ಅಲ್ಲಿ. ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂತ ರಾಜ್ಯ ಸರ್ಕಾರ ಅದನ್ನ ಮಾಡ್ತಾರೆ. ನಂಬರ್ 1. ನಂಬರ್ 2, ಕೇವಲ ಸಕ್ಕರೆ ಉತ್ಪಾದನೆಗೆ ಮಾತ್ರ ದರ ನಿಗದಿ ಮಾಡುವಂತದ್ದಲ್ಲ ರೈತರಿಗೆ. ಯಾವ ಕಬ್ಬಿನ ಉಪ ಉತ್ಪಾದನೆಗಳದಾವಲ್ಲ, ಇಥನೇಲ್ ಉತ್ಪಾದನೆ ಆಗುವಂತದ್ದು ಇರ್ಬೋದು, ಅಥವಾ ಸ್ಪಿರಿಟ್ ಉತ್ಪಾದನೆ ಅಂದ್ರೆ ಯಾವುದು ನಾವು ಆಲ್ಕೋಹಾಲ್ ತೆಗಿಲಿಕ್ಕೆ ಏನು ಉಪಯೋಗ ಮಾಡ್ತೀವಿ, ಆ ಸ್ಪಿರಿಟ್ ಉತ್ಪಾದನೆ ಮಾಡುವಂತದ್ದು ಇರ್ಬೋದು, ವಿದ್ಯುತ್ ಉತ್ಪಾದನೆ ಮಾಡುವಂತದ್ದು ಇರ್ಬೋದು. ಈ ರೀತಿ ಅನೇಕ ಉಪ ಉತ್ಪಾದನೆಗಳು. ಆ ಉಪ ಉತ್ಪಾದನೆಗಳನ್ನ ಯಾವ ಕಾರ್ಖಾನೆಯವರು ಲೆಕ್ಕಕ್ಕೆ ಕೊಡ್ತಾ ಇಲ್ಲ. ಅಂದ್ರೆ ಅದನ್ನು ಕೊಡ್ಬೇಕಲ್ಲ. ಸಕ್ಕರೆ ಮಾರ್ಕೆಟ್ನಾಗ ನಮ್ದು ಇವತ್ತು ಇಷ್ಟು ರೇಟ್ ಐತಿಪ್ಪ, ಆ ರೇಟ್ ಪ್ರಕಾರ ನಾವು ಮಾಡೋದು ಸರಾಸರಿ ರೇಟ್ ಇರ್ತದ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಇದಕ್ಕಿಂತ ರೇಟ್ ಕಡಿಮೆ ಬರಬಾರ್ದು ಅನ್ನುವಂಥದ್ದು ಕೂಡ ನಿಗದಿ ಮಾಡಿದ. 31 ರೂಪಾಯಿಗಿಂತ ಕಡಿಮೆ ಬರಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ನಿಗದಿ ಮಾಡಿದ. ಅದಕ್ಕಿಂತ ಕಡಿಮೆ ಬರಕ್ಕೆ ಸಾಧ್ಯ ಇಲ್ಲ. ಒಂದು ನಮ್ಮ ಸಕ್ರಿಯ ಆಧಾರದ ಮೇಲೂ ದರ ನಿಗದಿ ಆಗಬೇಕು, ನಮ್ಮ ಉಪ ಉತ್ಪಾದನೆಗಳ ಆಧಾರದ ಮೇಲೂ ನಮ್ಮ ದರ ನಿಗದಿ ಆಗಬೇಕು. ಇವು 2 ಅಂಶಗಳು. 3ನೇ ಅಂಶ, ನಾವು ಯಾವುದೇ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರ ಬಂಡವಾಳ ಹೂಡಬೇಕಾಗ್ತದೆ. ಇಲ್ಲಿ ಕಾರ್ಖಾನೆ ಕಟ್ಟಕ್ ಮಾತ್ರ ಬಂಡವಾಳ ಹೂಡದ, ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ. ಯಾವುದೇ ಇಂಡಸ್ಟ್ರಿ ಚಾಲೂ ಮಾಡ್ರಿ, ನೀವು ಇಂಡಸ್ಟ್ರಿ ಚಾಲೂ ಮಾಡಿದವ ಇಂಡಸ್ಟ್ರಿಗೂ ದುಡ್ಡು ಹಾಕ್ಬೇಕು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಹಾಕ್ಬೇಕು, ದುಡಿಯುವ ಬಂಡವಾಳ ಅಂತ ಹಾಕ್ಬೇಕಾಗೈತಿ. ಆದ್ರೆ ಇಲ್ಲಿ ದುಡಿಯುವ ಬಂಡವಾಳ ಹಾಕೋದಿಲ್ಲ ಕಾರ್ಖಾನೆ ಅವರು. ಯಾಕೆ ಹಾಕೋದಿಲ್ಲ? ಕಬ್ಬು ನಾವು ಪುಕ್ಕಟ ಕಳಿಸ್ತೀವಿ ಕಾರ್ಖಾನೆಗೆ, ಅದನ್ನ ಕಬ್ಬು ನೋಯಿಸಿ ಸಕ್ರಿ ಮಾಡಿ ಮಾರ್ಕೆಟ್ನಾಗ ಮಾರಿದ ನಂತರ ಬಂದು ನಮಗೆ ಬಿಲ್ ಕೊಡೋರು. ಹೀಗಾಗಿ ನೀವು ದುಡಿಯುವ ಬಂಡವಾಳ ಹಾಕಿಲ್ಲ ಅನ್ನುವಂಥದ್ದು ಕೂಡ ಕಾರ್ಖಾನೆ ಮಾಲೀಕರು ನೆನಪಿಟ್ಕೋಬೇಕನ್ನುವಂಥದ್ದು ಕೂಡ ನಾನು ನಿಮ್ಮ ಪರವಾಗಿ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ. ಅದಲ್ಲ, 2 ವಿಷಯ ನಮ್ಮ ಕೈಯಾಗಿಲ್ಲ. ಸರ್ಕಾರ ಅದನ್ನು ತಗೋಬೇಕು. ಮೊದಲು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ. ಒಂದು, ರಿಕವರಿ. ನಾವು ಈ ಕಬ್ಬಿನ ದರವನ್ನ ರಿಕವರಿ ಬೇಸ್ ಮೇಲೆ ನಿರ್ಣಯ ಮಾಡುದಾದ್ರ ರಿಕವರಿ ಯಾರು ತೆಗಾತಾರ? ನಾವೇನ್ ರೈತರು ತೆಗೆದುಕೊಳ್ಸಾಕತ್ತು, ಏನ್ ಸರ್ಕಾರ ರಿಕವರಿ ತೆಗೆದುಕೊಳ್ಸಾಕತ್ತು? ನಮ್ ಕೈ ರಿಕವರಿ ಇಲ್ಲ. ಕಾರ್ಖಾನೆ ಏನ್ ಹೇಳ್ತಾರೋ ಅದ ರಿಕವರಿ. ಒಂದು ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಸರಾಸರಿ 13 ರಿಕವರಿ ಬರ್ತಿತ್ತು. ಎಲ್ಲ ಕಾರ್ಖಾನೆಯವರು ಹೆಚ್ಚು ಬತ್ತು, ಕಡಿಮೆ ಬತ್ತು. ಕೆಲವು MK ಹುಬ್ಳಿ, ಸಂಕೇಶ್ವರ ಅಂತ ದೊಡ್ಡ ದೊಡ್ಡ ಫ್ಯಾಕ್ಟರಿ ಅವರು 13 ಹಿಡಿತಕ್ಕ ರಿಕವರಿ ತೋರಿಸಿದಂತ ರೆಕಾರ್ಡ್ ಅದಾವ. ಮತ್ತೆ ಈಗ ಕಡಿಮೆ ಆಗತ್ತೆ ರಿಕವರಿ. ಈ ರಿಕವರಿ ನಮ್ ಕೈಯಾಗಿಲ್ಲ ಅನ್ನುವಂಥದ್ದು ಕೂಡ ಅದ. ಅದನ್ನ ಸರ್ಕಾರಕ್ಕೆ ನಾನು ನಿಮ್ಮ ಪರವಾಗಿ ಆಗ್ರಹ ಮಾಡ್ತೇನೆ. ರಿಕವರಿಯನ್ನ ಸರ್ಕಾರ ತನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದ. ಅದ್ರ ಜೊತೆಗೆ ತೂಕ. ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಅಭಿನಂದನೆ ಹೇಳ್ತಾರೆ. ಅವರು ರೈತರ ಪರವಾಗಿ ಕಳೆದ ಬಜೆಟ್ ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಕಾಟಾ ಹಾಕಬೇಕು, APMC ಕಂಟ್ರೋಲ್ ಆಗ ಕಾಟಾ ನಡಿಬೇಕು, ಅಲ್ಲೇ ತೂಕ ಆಗ್ಬೇಕು, ಅಲ್ಲೇ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗ್ಬೇಕು ಅನ್ನುವಂತ ಒಂದು ನಿರ್ಣಯವನ್ನು ಮಾಡಿದ್ರು. ಆದ್ರೆ ಅಭಿನಂದನೆ ಹೇಳ್ತಾರೋ ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ ಅವರು. 2024 ಫೆಬ್ರವರಿ ಒಳಗೆ ಬಜೆಟ್ ಒಳಗದ, ಬಜೆಟ್ ಕಾಪಿ ನೋಡ್ರಿ ಎಲ್ಲರೂ. ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ. ಮತ್ತೆ ಒಬ್ಬರೇ ಘೋಷಣೆ ಮಾಡಿಬಿಟ್ರೆ ಆಗೋಲ್ಲ, ಜಾರಿ ಮಾಡ್ಬೇಕಾಗ್ತದ. ಅದಕ್ಕೊಂದು ಇಲಾಖೆ ಇದೆ, ಸಕ್ಕರೆ ಸಚಿವರದಾರ. ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳಿದಂತ ಮುಖ್ಯಮಂತ್ರಿಗಳಿರ್ಬೋದು, ಉಳಿದಂತ ಜಿಲ್ಲೆಯ ಮಂತ್ರಿಗಳಿರ್ಬೋದು, ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಕಾಟಾ ರೆಡಿ ಆತಂದ್ರ, ರೈತರ ಹೊಲದಿಂದ ಕಾಟಾ ಮೇಲೆ ತೂಕ ಆತಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದೆ. ಇಲ್ಲಾಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಪರ್ಮಿಟ್ ಕೊಟ್ಬಿಟ್ಟಿರ್ತಾರು. ಆ ಕಾರ್ಖಾನೆ ಮಾಲೀಕ 2 ದಿವಸ ಹೊರಗೆ ನಿಲ್ಲಿಸಿದ್ರು ನಮ್ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತದೆ. ಮತ್ತು ಕಬ್ಬು ಕಟಾವುಗಿಂತ ಮೊದಲ 15 ದಿವಸ 20 ದಿವಸ ತಿಂಗಳು ನಮ್ಮ ಮಂದಿ ಒಳಗ ಜಮೀನೊಳಗ ಗಾಡಿ ಹಾಕ್ಬೇಕಾಗೈತಿ. ಅದೇ ಗಾಡಿ ಸಿಗ್ತಾವ ಅಂತ ಹೇಳಿ ನೀರು ಹಸು ಬಂದ್ ಮಾಡಿಬಿಡ್ತಾರೆ. ಅಲ್ಲೂ ನಮ್ ತೂಕದಾಗ ಮೋಸ ಆಕೈತಿ, ಅಲ್ಲೂ ಕಬ್ಬು ತನ್ನ ತೂಕ ಕಳ್ಕೊಂಡ್ ಬರ್ತೈತಿ. ಕಬ್ಬು ಕಟಾವಾದ ತೂಕ ಬಹಳ ಲಗುಟ್ ಕಡಿಮೆಗಾಕತ್ತೈತಿ. ಅದು ಕಾರ್ಖಾನೆಗೆ ಹೋಗಿ ಅಲ್ಲೂ ನಮಗೆ ಮೋಸ ಆಗತೈತಿ. ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಆಧಾರ ಇಟ್ಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬರಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಇದಾದ್ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು, ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು, ಕಬ್ಬು ಬೆಳೆಗಾರರು, ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಕರಿಬೇಕಾಗತ್ತೆ ಪ್ರತಿ ವರ್ಷ. ಇಲ್ಲೆಲ್ಲ ನಾವು ಹೊಡ್ಕೊಂಡಲ್ಲಿ ಮೀಟಿಂಗ್ ಕರೀದಲ್ಲ.
ಪ್ರತಿ ವರ್ಷ ಕಾರ್ಖಾನೆ ಚಾಲು ಆಗೋಕ್ಕಿಂತ ಮುಂಚೆ ಪ್ರತಿ ವರ್ಷ ಅಕ್ಟೋಬರ್ ಕಾರ್ಖಾನೆ ಚಾಲು ಆಗ್ತಾವ. ವಿಜಯದಶಮಿ ಆದ್ಮೇಲೆ ಪೂಜೆ ಮಾಡಿ ಏನ್ ದಾಳಿಯಾಗಿದೆ ನೀವು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲರನ್ನೂ ಒಂದು ಸಭೆ ಕರೆದು ಹೋದ ವರ್ಷದ ಏನಾಗಿದೆ, ಎಷ್ಟೆಷ್ಟು ಕೊಟ್ರಿ, ಎಷ್ಟು ಬಾಕಿ ಉಳಿತು, ಈ ವರ್ಷ ಏನ್ ಮಾಡ್ಬೇಕನ್ನುವಂಥದ್ದು ಆಗ್ಬೇಕಲ್ಲ, ಮಾಡ್ತಾ ಇಲ್ಲ. ಹೀಗಾಗಿ ಅದು ಕೂಡ ಮಾಡ್ಬೇಕನ್ನುವಂತ ಒತ್ತಾಯ ನನ್ನದ. ಕೇವಲ ಇವತ್ತು ನಾವೇನೋ 3,500 ಕೇಳ್ತಾ ಇದ್ದೀವಿ, ಅದೆಲ್ಲೋ ಒಂದು ನೆಗೋಸಿಯೇಷನ್ ಆಗಿ ಒಂದು ದರ ಘೋಷಣೆ ಆಗಿ ಬಿಟ್ಟ ನಂತರ ನಾವು ವಾಪಸ್ ಮನೆಗೆ ಹೋಗೋದಲ್ಲ. ಪ್ರತಿ ವರ್ಷಕ್ಕೆ ಏನೇನು ಅನುಕೂಲ ಆಗಬೇಕಾಗೋ ಈ ಎಲ್ಲಾ ಅನುಕೂಲಗಳನ್ನು ಕೂಡ ನಾವು ಕೇಳಬೇಕಾದಂತ ಅಗತ್ಯ ಇದೆ. ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ರೈತರು, ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬೀದಿಗೆ ಬಂದು ಇಲ್ಲಿ ಕುಂತಾಗ ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಎರಡನೇ ವಿಷಯ, ಇರ್ತದೆ. ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು, ಜಿಲ್ಲೆಯ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಲ್ಲ, ಇದನ್ನ ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ. ಹೀಗಾಗಿ ನಾವು ಈ ಹೋರಾಟ ಏನ್ ಮಾಡ್ತಾ ಇದ್ರಿ, ಹೋರಾಟ ಯಶಸ್ವಿ ಆಗಲಿ, ನಿಮ್ ಜೊತೆಗೆ ನಾವು ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ, ನಾನು ನಿನ್ನೆ ಬರಬೇಕಾದ್ರೆ ನಮ್ಮ ಕೇಂದ್ರದ ಆಹಾರ ಸಚಿವರ ಜೊತೆ ಈ ವಿಷಯವನ್ನ ಅವರು ಸಿಗಲಿಲ್ಲ ಪರ್ಸನಲ್ ಆಗಿ. ಪ್ರಹ್ಲಾದ್ ಜೋಶಿ ಅವರು, ನಾನು ಏರ್ಪೋರ್ಟಿಗೆ ಬರೋಕ್ಕಿಂತ ಮುಂಚೆ ಗದ್ದಿಗೌಡರು ನಾವು ಸೇರಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ. ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ, ಯಾವುದೇ ಜಾತಿ ಭೇದ ಇಲ್ಲ, ನಮ್ಮ ರೈತರು ಇವತ್ತು ಬೀದಿಗೆ ಬಂದಿದಾರ, 16,000 ಜನ ಸೇರ್ತಾ ಇದಾರ. ಇದ್ರ ಬಗ್ಗೆ ಗಂಭೀರವಾದಂತ ಚಿಂತನೆ ಆಗ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ನಾನು ನಿನ್ನೆ ಹೇಳಿದ್ದೀನಿ. ಅವ್ರು ಹೇಳಿದ್ರು ಪೂರ್ಣ ಆಗುದಿಲ್ಲ, ನಾವು ವೈಯಕ್ತಿಕ ಕೂತಾಗ ಏನ್ ಸಹಾಯ ಸಹಕಾರ ಮಾಡ್ಬೇಕಾಗ್ತದೆ ಅದನ್ನು ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ. ನಮಗ ಪಾರ್ಟಿ ಬೈಂಡಿಂಗ್ ಅದ, ಅದ್ರ ಒಪ್ಕೋತೀನಿ ನಾನು. ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ಮ ಪಾರ್ಟಿ ನಮ್ಗೆ ಕೊಟ್ಟದ, ಅದ್ರೊಳಗೆ ಏನ್ ತಪ್ಪಿಲ್ಲ. ಯಾಕಂದ್ರೆ ನಾನು ವಾಪಸ್ ಊರಿಗೆ ಬರ್ಬೇಕಲ್ಲ. MP ಅಂತ ಏನ ಅಲ್ಲಿ ಗುಡ್ಡ ಹೊಡ್ಕೊಂಡು ಜಿಲ್ಲೆ ಕುಂದ್ರವ್ರು, MLA ಇದ್ದವ್ರು ಗುಡ್ಡ ಹೊಡ್ಕೊಂಡು ಬೆಂಗಳೂರು ಹಾಕೊಂಡ್ರವ್ರು, ವಾಪಸ್ ನಾವು ಊರಿಗೆ ಬರ್ಬೇಕಾಗ್ಯದ. ನಾವು ರೈತರಿದ್ದೀವಿ, ನಾವು ಕಬ್ಬೆಳೆಗಾರದೀವಿ. ಹೀಗಾಗಿ ಈ ರೈತರ ಪರವಾಗಿ, ಕಬ್ಬೆಳೆಗಾರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಗೆ ನಾನು ನಿಮ್ಮನ್ನ ಇಷ್ಟೇ ವಿನಂತಿ ಮಾಡ್ತೇನೆ. ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ. ಬಹಳ ಮಂದಿ ನಾವು ಬಹಳ ಬಡಿ ಮಾತಾಡಕ್ಕೆ ಚಾಲು ಮಾಡಿದ್ವಿ. ಯಾಕಂದ್ರೆ ನಾನು ಇಂಥ ಹೋರಾಟ ಮಾಡೇ ಬಂದಿದ್ದೇನೆ. ಆ ಹೋರಾಟದ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ತಾವ. ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟವನ್ನು ಸಂಘಟನೆ ಮಾಡಿರ್ತಾರೆ ಆ ಸಂಘಟಕರು ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಆರೋಪ ಮಾಡುವಂತದ್ದು ನಡೀತಾವ. ಯಾಕಂದ್ರೆ ನಾನು ಹೋರಾಟ ಮಾಡಿದ ಬಹಳ ಮಂದಿ ಹಿಂಗೆ ಆರೋಪ ಮಾಡ್ತಿದ್ರು, ಕೇಳಿ ಬೇಜಾರಾಗ್ಬಿಡ್ತಿತ್ತು, ಯಾಕೆ ಮಾಡಬೇಕಪ್ಪ ಈ ಹೋರಾಟ ಅಂತ ಹೇಳಿ. ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ನಿಮ್ ಜೊತೆ ಇದೀವಿ, ಕೈ ಜೋಡಿಸ್ತೀವಿ. ಇದಕ್ಕೆ ಒಂದು ಸಂಘಟಿತರಾಗಿ, ಯಾಕಂದ್ರೆ ಎತ್ತೇರಿಗಳ ಸ್ವಾನ್ ಕೆರಿಗಳಿತ್ತನ್ನುವಂಗ ಆಗ್ಬಾರ್ದು. ನಮ್ಮ ಹೋರಾಟದವರೆಗೂ ಬ್ಯಾಸಸ್ ಪಡೆದಕ್ಕೆ ನಮ್ಮ ಮಂದಿ, ಕೆಲವು ಮಂದಿ ಕೊಟ್ಟಾಗ ಮನೆಗೆ ಹೋಗೋದಂತಾರು, ಕೆಲವು ಮಂದಿ ಕೊಟ್ಟಾಗ ತಗೊಂಡ್ ಮನೆಗೆ ಹೋಗೋದಂತಾರು, ಕೆಲವು ಮಂದಿ ಕಬ್ಬು ಹುಡುಗಾತ ತಡಿ ಅಲ್ಲಿ ಅಂತಾರು, ಕೆಲವು ಮಂದಿ ಹೊರಗೆ ಬಿಡೋದು ಅಂತಾರು. ಹಿಂಗ ಆಗ್ಬಾರ್ದು. ಒಂದು ಇಲ್ಲಿ ನಿರ್ಣಯ ತಗೋತಾರ ಸಂಘಟಕರು, ಒಂದು 8-10 ಮಂದಿ ಅಥವಾ 20 ಮಂದಿ ಕೂಡಿ ನೀವು ಎಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳಿದವರೆಲ್ಲರೂ ಪಾಲಿಸಬೇಕಾಗೈತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೇನೆ, ಒಂದೊಂದು ಕಾರ್ಖಾನೆ ಬಹಳ ಅಂದ್ರೆ ಒಂದು 5-5 ಲಕ್ಷ ಟನ್ ಹೊಡಿತೀರಿ ಅಂತ ಇಟ್ಕೊಳ್ರಪ್ಪ. ಒಂದು 5-5 ಲಕ್ಷ ರೂಪಾಯಿ ಟನ್ ಕಬ್ಬಿಗೆ ಹೊಡೆದ್ರ ಒಂದು ಟನ್ ಕಬ್ಬಿಗೆ 100 ರೂಪಾಯಿ ಹೆಚ್ಚು ಕೊಟ್ಟರು 5 ಕೋಟಿ ರೂಪಾಯಿ ನೀವು ಕೊಡಕ್ಕಾಗೈತೆ ರೈತರಿಗೆ. 5 ಕೋಟಿ ರೂಪಾಯಿ. ಅದೇ ಮೊನ್ನೆ DCC ಬ್ಯಾಂಕ್ ಚುನಾವಣೆ ಒಳಗೆ ಒಂದೊಂದು ಸೀಟ್ ಆರಿಸ್ಕೊಳಕ್ಕೆ 5-5 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ನಾಚಿಕಾಗೋದಿಲ್ಲ ನಿಮ್ಮ ರೈತರು ಕೊಡಕ್ಕಾಗಲ್ಲ. ವಿನಂತಿ ಮಾಡ್ತೀನಿ ನಾನು, 100 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಇಲೆಕ್ಷನ್ ಸಂದರ್ಭದಾಗ, ಚುನಾವಣೆ ಸಂದರ್ಭದಾಗ. ಯಾಕೆ ರೈತರಿಗೆ ಕೊಡಕ್ಕಾಗಲ್ಲ? ನೀವು ಕಾರ್ಖಾನೆ ಮಾಡ್ಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗ್ತದ. ನಮ್ಮ ರೈತರಿಗೂ ವಿನಂತಿ ಮಾಡ್ತೇನೆ ನಾನು, ಇನ್ನು ಮುಂದಿನ ದಿವಸ ನಾವು ಹೆಂಗ್ ಡಿಸಿಷನ್ ತಗೋಬೇಕಾಗಿಲ್ಲ, ನೀವು ಕಾರ್ಖಾನೆ ಇಟ್ಕೋ ಇಲ್ಲ MLA ಇಟ್ಕೋ. MLA ಬೇಕಾದ್ರೆ ಕಾರ್ಖಾನೆ ಬೇಕಾದ್ರೆ MLA ಅದಾಗಲಿಲ್ಲ ಅಂದ್ರೆ ನೀವು ಹಿಂಗ ರಸ್ತಾದಾಗ ನಾವು ನೀವು ಕುಂದ್ರದಾಕೈತಿ. ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರ ಅಂತವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ. ಸ್ಮಶಾನ ವೈರಾಗ್ಯ, ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ, ಸ್ಮಶಾನಕ್ಕೆ ಹೋದಾಗ ಹೇಳ್ತಾರ ಇನ್ನೇನ್ರಿ ಜೀವನದಾಗ ಏನಿಲ್ಲ, ಇದೇನ್ ಬಾಳಿಲ್ಲ, ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮನೆಗೆ ಹೋದ್ಕೊಳ್ಳೆ ಚಾಲು ಆಗೈತಿ ಮತ್ತೆ ಬಾಳೆ ಸುತ್ತ. ಹಾಗೆ ಸಭೆ ಕುಂತಾಗೋ
ಯಾರೇ ಮಾತಾಡಿದಾಗ ಚಪ್ಪಾಳೆ ಹೊಡೆದು ಎದ್ದು ಹೋಗೋದಲ್ಲ, ಮುಂದಿನ ಸಲ ನಿರ್ಣಯ ಮಾಡ್ಬೇಕಾಗತ್ತೆ ನಾವೆಲ್ಲ ಸೇರಿ. ಈ ರೈತರಿಗೂ ಒಂದು ತಾಕತ್ತೈತೆ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕರು ಕೂಡ ನಿಮ್ ಮನೆ ಬಾಗಿಲಿ ಬರ್ಬೇಕಾಗ್ತದ, ನೀವ್ ಹೇಳಂಗ್ ಕೇಳ್ಬೇಕಾಗ್ತದ. ಆ ದಿಕ್ಕಿನಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ವಿಷಯ ಬಹಳ ಮಾತಾಡೋದು, ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ, ಬಂದು ನಾವೇನಾದ್ರು ಮಾತಾಡಿ ಸಂಘಟನೆಗೆ ಪೆಟ್ಟ ಐತಂದ್ರೆ ಆಗೋದು ಬೇಡ ಅಂತೇಳಿ ಇಲ್ಲಿ ಇದ್ದವ್ರು ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಟದಾಗಿದ್ದವ್ರು, ನಾನು ಅವ್ರ ಜೊತೆ ಹೋರಾಟದಾಗಿದ್ದಾವಿತ್ತು. ಬಹಳ ಸಲ ಹೋರಾಟ ಮಾಡಿ ನಮ್ಮೆಲ್ಲ ಲಾಠಿ ಚಾರ್ಜ್ ಆಗಿ ಖಾಸಗಿ ಗುಂಡಾಗಳು ಬಂದು ನಮ್ದು ಬಡಿ ಅಂತೇಳಿ ಬಂದಾಗೂ ನಾವು ಹೆಂಗ ರಕ್ಷಣೆ ಮಾಡ್ಕೊಂಡು ಅನ್ನೋದು ಚುನಾವಣೆ ಗೊತ್ತದ. ಇಲ್ಲಿ ನಮ್ ತುಕ್ಕನಾಟಿ ಸ್ನೇಹಿತರು ಎಲ್ಲರಿಗೂ ಗೊತ್ತದ. ಅಂದ್ರ ಒಂದ್ಸಲ ಕೈಗೆ ತಗೋತಾರ, ಕಾನೂನು ಕೈಗೆ ತಗೋಂತ ವ್ಯವಸ್ಥೆ ಆಗ್ತಾವ. ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡೋದೇನಂದ್ರ, ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರೋ 8 ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆನೂ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದ. ಅವರಿಗೆ ಮಾತು ಬರ್ತಿತ್ತು ಅನ್ನೋದು ಆಗ್ಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ 2 ದಿವಸದಿಂದ ದೆಹಲಿ ಒಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದಲನೇ ದಿವಸ ನಾನು ಚುನಾಪುರ ಜೊತೆ ಮಾತಾಡಿದೆ. ಏನ್ ಮಾಡ್ತೀರಿ, ಹೆಂಗ ಏನಂತ ಎಲ್ಲ ಮಾತಾಡಿ, ನಾನು ನಮ್ಮ ಸಹೋದರನ ನನ್ನ ಮಗನ ಈ ಹೋರಾಟದಲ್ಲಿ ಕಳಿಸ್ಕೊಟ್ಟಿದ್ದೇನೆ. ನಾನು ಇಲ್ಲ ನನ್ನ ಬಿಟ್ಟಿಲ್ಲ, ನಮ್ಮ ಕುಟುಂಬದಿಂದ ಒಬ್ರು ಬಂದಿದ್ದಾರೆ ಒಬ್ಬರಿಬ್ಬರು. ಆಮೇಲೆ ನಾನು ಕೂಡ ಇವು ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿ ಫ್ಲೈಟ್ ಸಿಗಲಿಲ್ಲ, ಗೌರಿಗೆ ಸಿಕ್ತು. ನಾನು ಗೋವಾಕ್ಕೆ ಹೋಗಿ ಗೋವಾದಿಂದ ಮಾತ್ರ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವಿ ಬಂದು ಸ್ನಾನ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಹೀಗಾಗಿ ನಾವು ರೈತರ ಪರವಾಗಿ ಇರ್ತೀವಿ, ನಿಮ್ ಜೊತೆ ಇರ್ತೀವಿ. ದೆಹಲಿ ಒಳಗೂ ನಿಮ್ ಪರವಾಗಿ ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಜೊತೆನೂ ನಿಮ್ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ, ಹೋರಾಟ ಯಶಸ್ವಿ ಆಗಲಿ. ನಮ್ಮ ರೈತರಿಗೆ ಎಷ್ಟೇ ದುಡ್ಡು ಜಾಸ್ತಿ ಸಿಕ್ಕರೂ ಕೂಡ ಅದು ಹೆಚ್ಚು ಲಾಭದಾಯಕ ಅನ್ನುವಂತ ಮಾತನ್ನ ಹೇಳಿ, 3,500 ರೂಪಾಯಿ ಸರ್ಕಾರಕ್ಕೆ ಕೊಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ ಪರವಾಗಿ ಮಾಡ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ಎಲ್ಲರೂ ನಮಸ್ಕಾರ.